ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಸೊ ಮಕ್ಕಳೇ, ಇದು ನಾಳೆ ನಡೀತಕ್ಕಂಥ ಸೈನ್ಸ್ ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಅಂತಂದರೆ ಇದ್ದೇ ಬರುತ್ತೆ ಅಂತಲ್ಲ, ಈ ರೀತಿ ಕ್ವಶನ್ಸ್ ಬರ್ಬೋದು ಅಂತ 80 ಮಾರ್ಕ್ಸಿಗೆ ನಿಮ್ಮ ಕ್ವಶನ್ ಪೇಪರ್ ಇರುತ್ತೆ. ನಾನು ಆಲ್ರೆಡಿ ಕನ್ನಡ ಮೀಡಿಯಮ್ ಅವರಿಗೆ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ರೆ ರೆಫರ್ ಮಾಡ್ಕೋಬೋದು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ದ ಗಿವನ್ ರಿಯಾಕ್ಷನ್ ಆರ್ ಕರೆಕ್ಟ್? ಸೊ ಇಲ್ಲೊಂದಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ, ಇದ್ರ ಜೊತೆ ಕೀ ಆನ್ಸರ್ ಕೂಡ ಕೊನೆಯಲ್ಲಿದೆ, ನೀವು ಬೇಕಿದ್ರೆ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಕ್ವಶನ್ಸ್ ಈ ರೀತಿ ಇರುತ್ತೆ ಅನ್ನೋದಷ್ಟೇ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಬಿಕಾಸ್ ಟೈಮ್ ತುಂಬ ಕಮ್ಮಿ ಇರೋದ್ರಿಂದ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಟು ಪ್ರೊಟೆಕ್ಟ್ tooth decay, we are advised to brush our teeth regularly. The nature of the toothpaste commonly used is. ಸೊ ಯಾವ ರೀತಿ ಟೂತ್ಪೇಸ್ಟ್ ಯೂಸ್ ಮಾಡಬೇಕು, ನಾವು ಯೂಸ್ ಮಾಡೋದು ಅನ್ನೋದನ್ನ ನೀವು ಇಲ್ಲಿ ಬರೀಬೇಕಾಗತ್ತೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ಆ್ಯಸ್ ವೆಲ್ ಆಸ್ ಹಾಟ್ ವಾಟರ್? ಯಾವ ಮೆಟಲ್ಲು ಕೋಲ್ಡ್ ಮತ್ತು ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ ಅಂತಕ್ಕಂಥದ್ದು. ಸೊ ನೀವು ಆಲ್ರೆಡಿ ಓದಿರೋದ್ರಿಂದ ನೀವು ಮಾಡೆಲ್ ಆನ್ಸರ್ಸ್ ನೋಡ್ದಿರೇ ಇದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅದಕ್ಕೋಸ್ಕರ ನಾನು ಆನ್ಸರ್ ಹೇಳ್ತಾಯಿಲ್ಲ, ಕ್ವಶನ್ಸ್ ಮಾತ್ರ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಚೂಸ್ ದ ಈವೆಂಟ್ ದಟ್ ಡಸ್ ನಾಟ್ ಅಕ್ಕರ್ ಇನ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸಲ್ಲಿ 3 ಈವೆಂಟ್ಸ್ ಬರುತ್ತೆ. ಯಾವುದು ಈವೆಂಟು ನೀವು ಫೋಟೋಸಿಂಥಸಿಸಲ್ಲಿ ನೋಡಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ದ ಇನ್ಸುಲಿನ್. ಇನ್ಸುಲಿನ್ ನಿಮಗೆ ಏನಕ್ಕೆ ಸೆಕ್ರೀಟ್ ಆಗೋದು? ಬ್ಲಡ್ ಶುಗರ್ ಲೆವೆಲ್ನ ರೆಗ್ಯುಲೇಟ್ ಮಾಡೋಕ್ಕೆ ಸೆಕ್ರೀಟ್ ಆಗುತ್ತೆ. ಸೊ ಇಲ್ಲಿ ಯಾವುದು ಇನ್ಸುಲಿನ್ಗೆ ರಿಲೇಟೆಡ್ ಅಲ್ಲ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ವಾಟ್ ಈಸ್ ದ ಮಿನಿಮಮ್ ರೆಸಿಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ 5 ರೆಸಿಸ್ಟರ್ಸ್ ಈಚ್ ಆಫ್ 1/5 ಓಮ್. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಕಮರ್ಷಿಯಲ್ ಎಲೆಕ್ಟ್ರಿಕ್ ಮೋಟರ್ಸ್ ಡು ನಾಟ್ ಯೂಸ್. ಸೊ ಕಮರ್ಷಿಯಲ್ ಎಲೆಕ್ಟ್ರಿಕ್ ಮೋಟರ್ಸ್ ಯಾವುದನ್ನು ಯೂಸ್ ಮಾಡಲ್ಲ ಅನ್ನೋದನ್ನು ನೀವು ಇಲ್ಲಿ ಹೇಳಬೇಕಾಗತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಲಿಮಿಟ್ಸ್ ದ ನಂಬರ್ ಆಫ್ ಟ್ರಾಪಿಕ್ ಲೆವೆಲ್ಸ್ ಇನ್ ದ ಫುಡ್ ಚೈನ್? ಆ್ಯಕ್ಚುಲಿ ಇದು ಈ ಟ್ರಾಪಿಕ್ ಲೆವೆಲ್ ಬರೋದು ಬೇರೆ ಲೆಸನಲ್ಲಿ, ಇದಿಲ್ಲ ಇವಾಗ ಟ್ರಾಪಿಕ್ ಲೆವೆಲ್ ಫುಡ್ ಚೈನ್ದು. ಸೊ ಅದು ನಿಮಗೆ ಪಾರ್ಟ್ 1ನಲ್ಲಿಲ್ಲ, ಪಾರ್ಟ್ 2ನಲ್ಲಿದೆ. ವಿಚ್ ಈಸ್ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಕೊಟ್ಟಿದೆ. ವಾಟ್ ಈಸ್ ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ ಆಲ್ರೆಡಿ ಸ್ಟಡಿ ಮಾಡಿರ್ತೀರ. ಇನ್ ಅನ್ ಎಕ್ಸ್ಪೆರಿಮೆಂಟ್ ಎ ಮೆಟಲ್ ಕಾರ್ಬನೇಟ್ ಹ್ಯಾಸ್ ಬಿನ್ ಆ್ಯಡೆಡ್ ಟು ಅನ್ ಆ್ಯಸಿಡ್ ಆ್ಯಂಡ್ ಲಿಬರೇಟ್ ಗ್ಯಾಸ್ ಹ್ಯಾಸ್ ಬಿನ್ ಪಾಸ್ ಥ್ರೂ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ನೇಮ್ ದ ಗ್ಯಾಸ್ ಲಿಬರೇಟೆಡ್ ಇನ್ ದ ಸೊಲ್ಯೂಷನ್ ಟರ್ನ್ಡ್ ವೈಟ್. ಸೊ ನಿಮಗೆ ಕೆಮಿಕಲ್ ಇಕ್ವೇಷನ್ಸ್ ಆ ಲೆಸನಿಂದ ಕೊಟ್ಟಿದ್ದಾರೆ. ನೇಮ್ ದ ಮೆಟಲ್ ವಿಚ್ ಈಸ್ ಇನ್ ಅ ಲಿಕ್ವಿಡ್ ಸ್ಟೇಟ್ ಅಟ್ ರೂಮ್ ಟೆಂಪರೇಚರಲ್ಲಿ. ಲಿಕ್ವಿಡ್ ಸ್ಟೇಟ್ ಯಾವುದರ ಅನ್ನೋ ಮೆಟಲ್ನ ನೀವು ನೇಮ್ ಮಾಡಬೇಕಾಗುತ್ತೆ. ವಿಚ್ ಆ್ಯಸಿಡ್ ಈಸ್ ಪ್ರೊಡ್ಯೂಸ್ಡ್ ಬೈ ಸ್ಟೊಮಕ್. ಇದು ಇಂಪಾರ್ಟೆಂಟ್ ಅಂತ ಗೊತ್ತಿದೆ, ರಿಪೀಟೆಡ್ ಕ್ವಶನ್. ಸ್ಟೊಮಕಲ್ಲಿ ಇರ್ತಕ್ಕಂಥ ಆ್ಯಸಿಡ್ಡು, ಅದ್ರ ಯೂಸಸ್ ಏನು ನಿಮಗೆ ಗೊತ್ತಿರಬೇಕು. ಸ್ಟೇಟ್ ಓಮ್ಸ್ ಲಾ ಕೇಳ್ತಾರೆ, ಡೆಫಿನೆಟ್ ಕ್ವಶನ್ನು. ನೇಮ್ ಎನಿ 2 ಡಿವೈಸ್ ವಿಚ್ ವರ್ಕ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಜೌಲ್ಸ್ ಲಾ ಆಫ್ ಈಟಿಂಗ್. ಯಾವುದಾದ್ರು 2 ಡಿವೈಸ್ನ ನೀವು ಜೌಲ್ಸ್ ಲಾ ಪ್ರಿನ್ಸಿಪಲಲ್ಲಿ ವರ್ಕ್ ಮಾಡೋದನ್ನು ನೀವು ಬರಿಬೋದು. ವೈ ಡು ವಿ ಯೂಸ್ ಸ್ಪ್ಲಿಟ್ ರಿಂಗ್ಸ್ ಆನ್ ಮೇಕಿಂಗ್ ಎ ಸಿಂಪಲ್ ಎಲೆಕ್ಟ್ರಿಕ್ ಮೋಟಾರ್? ಸಿಂಪಲ್ ಎಲೆಕ್ಟ್ರಿಕ್ ಮೋಟಾರ್ಸಲ್ಲಿ ಸ್ಪ್ಲಿಟ್ ರಿಂಗ್ಸ್ನ ಯಾಕೆ ಯೂಸ್ ಮಾಡ್ತೀವಿ? ವಾಟ್ ಈಸ್ ಬಯೋಮ್ಯಾಗ್ನಿಫಿಕೇಷನ್? ಆ್ಯಕ್ಚುಲಿ ಇದಿಲ್ಲ ಬಯೋಮ್ಯಾಗ್ನಿಫಿಕೇಷನು. ಸೊ ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಬರುತ್ತೆ, ಡೋಂಟ್ ವರಿ ಅಬೌಟ್ ದಟ್. ರೈಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ ಗೊತ್ತಿರುತ್ತೆ ನಿಮಗೆ. ವೈ ಈಸ್ ದ ಅಮೌಂಟ್ ಆಫ್ ಗ್ಯಾಸ್ ಕಲೆಕ್ಟೆಡ್ in one of the test tube is electrolysis of water double of the amount collected in the another. Name this gas. So question ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. Write a neat diagram to show that acid solution in water conducts electricity. ಸೊ ಇದಕ್ಕೆ ಡಯಾಗ್ರಾಮ್ ಬರಿಬೇಕಾಗುತ್ತೆ. ರೈಟ್ ಎನಿ 2 ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್. ನೇಮ್ ದ ಪಾರ್ಟ್ ಗಿವನ್ ಇನ್ ದ ಪಿಕ್ಚರ್. ಈ ಥರ ಪಿಕ್ಚರ್ ಡಯಾಗ್ರಾಮ್ ಒಂದು ನಿಮ್ಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಅದನ್ನು ನೀವು ಬರಿಬೇಕಾಗುತ್ತೆ. ವಾಟ್ ರೋಲ್ ಡಸ್ ಇಟ್ ಪ್ಲೇ ಇನ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ? ಸೊ ಅದು ಯಾವುದು ಸೆಲ್ ಅಂತ ನೀವು ಲೇಬಲ್ ಮಾಡಬೇಕು. ಅದರಿಂದ ಏನು ಯೂಸ್ ಅನ್ನೋದು ಕೂಡ ನೀವು ಲೇಬಲ್ ಮಾಡಬೇಕು. ನ್ಯೂರಾನ್ದು ಸ್ಟ್ರಕ್ಚರ್ ಕೇಳಿದ್ದಾರೆ. ಡಿಫ್ರೆಂಟ್ ಮೆಥಡ್ಸ್ ಆಫ್ ಇಂಡ್ಯೂಸಿಂಗ್ ಕರೆಂಟ್ ಇನ್ ಕಂಡಕ್ಟಿಂಗ್ ಕಾಯಿಲ್ ಕೇಳಿದ್ದಾರೆ. ರೈಟ್ ಅನ್ ಎಕ್ಸಾಂಪಲ್ ಆಫ್ ಫಾರ್ ದಿ ಫುಡ್ ಚೈನ್. ಆ್ಯಕ್ಚುಲಿ ಫುಡ್ ಚೈನ್ ನಿಮಗೆ ಇವಾಗಿಲ್ಲ, ಪಾರ್ಟ್ 2ದಲ್ಲಿದೆ. What is neutralization reaction? Right, it's general equation. Name the gas liberated when an acid reacts with metal. ಸೊ ಗ್ಯಾಸ್ ಯಾವುದು ಲಿಬರೇಟ್ ಆಗುತ್ತೆ ಅಂತ. ಸೊ pH ಕೂಡ ಇಂಪಾರ್ಟೆಂಟ್. ನೀವು ಸ್ಟೊಮ್ಯಾಕ್ ಜ್ಯೂಸು, ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಸೋಡಿಯಂ ಹೈಡ್ರಾಕ್ಸೈಡ್, ಲೆಮನ್ ಜ್ಯೂಸು, ಪ್ಯೂರ್ ವಾಟರ್ ಇದ್ರದ್ದೆಲ್ಲ pH
ನೋಡ್ಕೊಳ್ಳಿ. ಇದ್ರ ಜೊತೆಗೆ ಕೆಳಗಡೆ ಕ್ವಶನ್ಸ್ ಕೊಟ್ಟಿದ್ದಾರೆ. ಇವಾಗ ವಿತ್ ಸೊಲ್ಯೂಷನ್ ಟರ್ನ್ಸ್ ಬ್ಲೂ ಲಿಟ್ಮಸ್ ರೆಡ್ ಆಗುತ್ತೆ. ಆ್ಯಂಡ್ ಇದನ್ನು ಆ್ಯಂಟಾಸಿಡ್ಸ್ಗೆ ಯಾವುದು ಯೂಸ್ ಮಾಡ್ತೀವಿ, ಹೈಡ್ರಾಕ್ಸಿಲ್ ಅಯಾನ್ಸ್ ಯಾವುದು ಅನ್ನೋದೆಲ್ಲ ನೀವು ಹೇಳ್ಬೇಕಾಗತ್ತೆ. ಜನರಲಿ ಸಾಲ್ಡರ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಎಲೆಕ್ಟ್ರಿಕಲ್ ವಯರ್ಸ್ ಟುಗೆದರ್. ಹೌ ದ ಎಬೋ ಮೆನ್ಷನ್ ಮೆಟೀರಿಯಲ್ ಸ್ಪೆಷಲ್ ಯಾಕೆ ಆ್ಯಂಡ್ ಸ್ಪೆಷಲ್ ಕ್ವಾಲಿಟಿ ಏನು, ಅದ್ರದ್ದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಯಾವುದು ಅನ್ನೋದೆಲ್ಲ ಬರಿಬೇಕಾಗತ್ತೆ. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಕಲ್ತಿರ್ತೀರ ಡಯಾಗ್ರಾಮ್ ನೀವು. ಸೊ ಇದು ಒಂದು ಡಯಾಗ್ರಾಮ್ ನೋಡ್ಕೊಳ್ಳಿ. ವಿಚ್ ಪ್ರಾಪರ್ಟಿ ಆಫ್ ಪ್ಲಾಂಟ್ ಡಸ್ ದ ಫಿಗರ್ ಇಂಡಿಕೇಟರ್. ಸೊ ಇಲ್ಲಿ ಏನು ಇಂಡಿಕೇಟ್ ಮಾಡ್ತಿದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸೇಮ್ ಪಿಕ್ಚರ್ ಇದೆ, ರೆಫರ್ ಮಾಡ್ಕೋಬೋದು. ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಯಾವುದು ಪ್ಲಾಂಟ್ ಮೂಮೆಂಟ್ಗೆ ಕಾರಣ ಆಗಿರೋದು, ಆಮೇಲೆ ಯಾವುದು ಯಾವುದು ಪಾಸಿಟಿವಾ ನೆಗೆಟಿವಾ ಅನ್ನೋದೆಲ್ಲ ನೀವು ಬರಿಬೇಕಾಗತ್ತೆ. ಯಾವುದು ಪಾರ್ಟು ಸ್ಟಿಮ್ಯುಲೈ ಕಡೆಗೆ ಮೂವ್ ಆಗ್ತಿದೆ ಅನ್ನೋದು. ರೆಸಿಸ್ಟಿವಿಟಿ ಆಫ್ ಕಂಡಕ್ಟರ್ ಕೇಳಿದ್ದಾರೆ, SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಕೇಳಿದ್ದಾರೆ, ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಮತ್ತು ರೆಸಿಸ್ಟಿವಿಟಿದು ಕೇಳಿದ್ದಾರೆ. ಒಂದು ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಡಯಾಗ್ರಾಮ್ ಕೇಳಿದ್ದಾರೆ, ಏನು ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಜನರೇಟರ್ದು. ಕ್ಲಾತ್ ಬ್ಯಾಗ್ ಏನಕ್ಕೆ ಯೂಸ್ ಮಾಡಬೇಕು, ಆ್ಯಕ್ಚುಲಿ ಇದಿಲ್ಲ ಬಿಡಿ ನಿಮಗೆ. 2 ಕ್ವಶನ್ 33 ಇಲ್ಲ ನಿಮಗೆ. ಸೊ ಫಿಶಸ್ ಯಾಕೆ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಮಾಡ್ತಾ ಇರುತ್ತೆ ಫ್ರೀಕ್ವೆಂಟಾಗಿ, ಫಿಶ್ ಫಾಸ್ಟಾಗಿ ರೆಸ್ಪೈರ್ ಯಾಕೆ ಮಾಡುತ್ತೆ, ರೆಸ್ಪಿರೇಟರಿ ಆರ್ಗನ್ ಹೆಂಗಿರುತ್ತೆ, ವಿಚ್ ಇಸ್ ದ ರೆಸ್ಪಿರೇಟರಿ ಆರ್ಗನ್ ಇನ್ ಫಿಶ್ಶು. ನೆಕ್ಸ್ಟು ಇದು ಎಕ್ಸ್ಕ್ರೀಟರಿ ಸಿಸ್ಟಮ್ ಕೇಳಿದ್ದಾರೆ, ಯೂರಿನರಿ ಬ್ಲ್ಯಾಡರ್ ಮತ್ತು ಕಿಡ್ನೀಸ್ನ ಲೇಬಲ್ ಮಾಡೋದಕ್ಕೆ. ನೆಕ್ಸ್ಟು ಸೀರೀಸ್ ಮತ್ತು ಪ್ಯಾರಲಲ್ ಕನೆಕ್ಷನ್ ಡಿಫ್ರೆನ್ಸ್ ಕೇಳಿದ್ದಾರೆ. ಓಪನ್ ಪ್ಲಗ್ ಕೀ, ವೈರ್ ಜಾಯಿಂಟ್ ಇದೆಲ್ಲ ಕೇಳಿದ್ದಾರೆ. ಡಯಾಗ್ರಾಮ್ ಆಫ್ ಬ್ರೈನ್ ಮತ್ತು ಮೆಡ್ಯುಲಾ ಸೆರೆಬೆಲ್ಲಮ್ನ ನೀವು ಲೇಬಲ್ ಮಾಡಬೇಕು. ನೆಕ್ಸ್ಟು ರಿಫ್ಲೆಕ್ಸ್ ಆ್ಯಕ್ಷನ್ ಬಗ್ಗೆ ಕೇಳಿದ್ದಾರೆ. ಎಕ್ಸ್ಪ್ಲೇನ್ ಆ್ಯನ್ ಆ್ಯಕ್ಟಿವಿಟಿ ಟು ಶೋ ಎಲೆಕ್ಟ್ರೋಲೈಸಿಸ್ ವಾಟರ್ ವಿತ್ ಎ ಪ್ರಾಪರ್ ಡಯಾಗ್ರಾಮ್ ಕೂಡ ಕೇಳಿದ್ದಾರೆ. ಇದಿಷ್ಟು ನೀವು ಅಟ್ಲೀಸ್ಟ್ ಒಂದು ಇಮ್ಯಾಜಿನೇಷನ್, ನಿಮಗೆ ಈ ಥರ ಕ್ವಶನ್ಸ್ ಇರುತ್ತೆ ಅನ್ನೋ ಇಮ್ಯಾಜಿನೇಷನ್ಗೋಸ್ಕರ ಕೊಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಅಂತ ಅಲ್ಲ, ಬಟ್ ಇದನ್ನು ನೀವು ರೆಫರ್ ಮಾಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಅಂತ. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಅಂತಾರಲ್ಲ ಆ ರೀತಿ. ಸೊ ಇದನ್ನು ರೆಫರ್ ಮಾಡ್ಕೊಳ್ಳಿ, ಎಷ್ಟೊಂದಕ್ಕೆ ಆನ್ಸರು ನಿಮಗೆ ಗೊತ್ತಾಗತ್ತೆ. ಆ್ಯಂಡ್ ಇದರಿಂದನೂ ಕೆಲವೊಂದಷ್ಟು ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಅದರಿಂದ ಸೊ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್ಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ. ಬಿಕಾಸ್ ಸೈನ್ಸ್ ಅಂತಂದರೆ ಡೈರೆಕ್ಟ್ ಕ್ವಶನ್ಸ್ ಇರಲ್ಲ, ಇಂಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಈಸಿ ಇದ್ರೂ ಅರ್ಥ ಮಾಡ್ಕೊಂಡು ಬರಿಬೇಕಾಗತ್ತೆ. ಆದ್ದರಿಂದ ಈ ಪೇಪರ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.